Hi guys. Welcome to ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಯಾಂಗ್ಳೂರ್ ಟು ನಾಗರಹೊಳೆಗೆ ಆನ್ ದ ವೇ ಹೋಗ್ತಾ ಯಾವ ರೀತಿ ನೇಚರ್ ಇದೆ ಆ್ಯಂಡ್ ನಾಗರಹೊಳೆಯಲ್ಲಿ ಫಾರೆಸ್ಟಲ್ಲಿ ಯಾವ ರೀತಿ ನೇಚರ್ ಇದೆ ಅನ್ನೋದನ್ನು ಪ್ರತಿಯೊಂದು ಕ್ಲಿಪ್ಸ್ ಹಾಕಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರೋಂತಹ ನೇಚರು ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಹಾಗೆ ಮೈಸೂರನ್ನು ಸಹ ತೋರಿಸ್ತಾ ಇದ್ದೀನಿ, ಬನ್ನಿ. ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಲೈಟಿಂಗ್ಸ್ ನೋಡ್ತೀವಿ ಅನ್ನೋ ಖುಷಿಗೆ ಅವರು ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ದಾರೆ. ಸೊ ಫಸ್ಟೇ ನಾವು ಕೆಲವೊಂದು ನಾಗರಹೊಳೆಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಫಾಲ್ಸ್ ಇದೆ, ಅದನ್ನು ಸಹ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ಅದು ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಆ್ಯಂಡ್ ಮೋರೆವರ್ ಏನಂತಂದರೆ, ನಾವು ಫಸ್ಟ್ ಆಫ್ ಆಲ್ ಮೈಸೂರು ಲೈಟಿಂಗ್ಸ್ಗೆ ಹೋಗೋಕ್ಕಾಯ್ತಾ ಅನ್ನೋದನ್ನು ಇಲ್ಲಿ ಟ್ವಿಸ್ಟು. ಬಟ್ ನಾವು ಹೋಗೋಕ್ಕೆ ಹೊರಟಿದ್ದೆ ಮೈಸೂರು ಲೈಟಿಂಗ್ಸ್ಗೆ ಅಂತ. ಆ ಕಡೆಯಿಂದ ಬರ್ತಾ ಲೈಟಿಂಗ್ಸ್ ನೋಡೋಣ ಅಂದ್ಕೊಂಡಿದ್ವಿ, ಬಟ್ ನೋಡಿದ್ವಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಹಾಗೆ ನೇಚರ್ನ ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾವು ಸಹ ಹೋಗಿ ಅನುಭವಿಸಿರೋ ಫೀಲಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಕು, ಹಿಂಗೆ ಬರುತ್ತೆ. ಝೂಮ್ ಮಾಡಿದೆ. ವರದರಾಜಸ್ವಾಮಿ ದೇವಸ್ಥಾನ. ಮಧ್ಯದಲ್ಲಿ ಒಂದಿದೆ, ಚೆನ್ನಾಗಿದೆ. ಲಿಲಿ ಲೋಟಸ್, ಅದು ಕಮಲ ಅಲ್ಲ. ಹೌದಾ? ಅಲ್ಲಿದೆ ನೋಡು ಲೋಟಸ್. ಅಲ್ಲಿರೋದು ಲೋಟಸ್. ಏನ್ ಮಸ್ತಾಗಿದೆ ಆ ಕಡೆದು. ಈಗ ಹಿಂಗ್ ಅಲ್ಲಿರೋದು ನೀಟಾಗಿ ವಿಡಿಯೋ ಮಾಡಿ ನೋಡಪ್ಪ ಮಾಡುತ್ತಿರುವೆ. ನಿಜ ಮಸ್ತ್. ನಮಗೂ ನಿಮಗೂ 1 ಮೀಟರ್ ದೂರ, 2 ಮೀಟರ್. ಕಮಲ ನೋಡಿ ಅತ್ತೆ, ಏನ್ ಮಸ್ತಾಗಿದೆ. ಸತೀಶ್ ಶೆಟ್ಟಿ ನೋಡಿ ಹೋಗಿ ಖರ್ಚಿಪ್ ಕೊಟ್ಟು ಬಾ. ಏನಪ್ಪ ಸತೀಶ್ ಅಮ್ಮಮ್ಮ ಮೇಲ್ಕೋಟೆ ಮೇಲ್ ಇದೆ ನೋಡಿ, ಮೀಟಿಕೊಪ್ಪೆ. ಅದು ರೌಂಡ್ ಸರ್ಕಲ್ ಹೆಂಗ್ ಹೊಡಿತಾವ್ರವ್ರು. ಅವ್ರ ಬ್ಯಾಲೆನ್ಸ್ ನೋಡ್ತೇ ಜಂಗ್ ಕಲಿಬೇಕು ತೇಜು. ನಾನು ಹಂಗೆ ಕೆಳಗೆ ಮಾಡ್ತೀನಮ್ಮ. ಸ್ಪೀರಾಗಿ ಇವ್ರಿಗಿಂತ ಸ್ಪೀರಾಗಿ ಅಕ್ಕಿ ಕೊಟ್ಟು ಮನೆಗಳು ಸಕದಾಗಿದೆ. ಪೂರ್ತಿ ಹಂಚಿನ ಮನೆನೇ ಅಲ್ಲ, ಎಷ್ಟು ನೀಟಾಗಿ ಇಟ್ಕೊಂಡಿದಾರೆ ನೋಡು. ಮೇಯ್ನು ಸಖತ್ತಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಹಸು ಸಾಕಿದ್ರು ಸಗಣಿದಾಗಿರ್ಬೋದು ಏನೇ ನೋಡು ಎಷ್ಟು ನೀಟಾಗಿದ್ದಾರೆ. ಈ ತರ ಇರಬೇಕು ನೀಟಾಗಿ.
ಮತ್ತೆ ನಿಜ ಈ ಕಡೆ ಮನೆ ಮಾಡ್ಕೊಬಿಟ್ರಿ ಇವ್ರದ್ದು ಭೂಮಿ ಸ್ವಲ್ಪ ಕೆಳಗಡೆ. ವಾವ್, ಬಾಳೆ ಎಲೆಗಳು ನಿಂತಿದೆ. ಬಾಳೆ ಯಪ್ಪ ಕೃಷ್ಣ, ನನ್ ಬಾಳೆ ಎಲೆ ಅನ್ಕೊಳ್ಳಿಲ್ಲ ನಾನು. ಮತ್ತೆ ದೂರದಿಂದ ನೋಡಕ್ ಏನ್ ಚೆನ್ನಾಗಿ ಇದ್ರೆ ಸ್ವರ್ಗದಂತ ಕಾಡಿನೊಳಗೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಹೋಗ್ಲಿ ಬಿಡಮ್ಮ. ಸೊ ವಾಟ್? ಸಿದ್ದುಪುರ ಬ್ಲಾಕ್, ನಾಗರಹೊಳೆಯಲ್ಲಿ ಸಂರಕ್ಷಣಾ ಪ್ರದೇಶ. ಇದು ಎಂಟ್ರಿ ಆದ್ಮೇಲೆ 1 ಅವರ್ ಒಳಗೆ ನಾವು ಆ ಕಡೆ ರೀಚ್ ಆಗಬೇಕು. ಇಲ್ಲ ಅಂದ್ರೆ 680 ರೂಪಾಯಿ ಫೈನ್. ಹೌದಾ? 680. ಅವರು ನೋಡ್ತಾ ಇದ್ದಾರೆ. ಅವರು ನೆನಿಬೇಕಂತೆ ಮಳೆಯಲ್ಲಿ. ಮಳೆ ನೆನೆ ಕಾಡೊಳಗೆ ಇಳಿಬೇಕಂತೆ. ಅವರು ಕಾಡೊಳಗೆ ಇಳಿಬೇಕಂತೆ. ಓ, ಮಳೆ ಬಂದ್ರೆ ಇಳಿಬೇಕಾ? ಇಳಿರಿ ಇಳಿರಿ. ನಾವ್ ಇಳಿಯಲ್ಲಪ್ಪ. ಗೌರ್ಮೆಂಟ್ ಕಡೆಯಿಂದ ಫೈನ್ ಹಾಕ್ಸ್ಕೊಳಕ್ ನಾವ್ ರೆಡಿ ಇಲ್ಲ. ಆ ಕಡೆ ಈ ಕಡೆ ನೋಡಿ ಪ್ರಾಣಿಗಳು ಸಿಗುತ್ತೆ. ನೀನು ಸ್ಟ್ರೈಟ್ ನೋಡಕ್ಕಂದ ಆ ಕಡೆ ಈ ಕಡೆ ನೋಡ್ಬೇಡ. ನಿಂಗೆ ಸ್ಟ್ರೈಟ್ ಚೆನ್ನಾಗಿ. ಹುಡುಗಿನೂ ಆನೆ ನೆನ್ಸ್ಕೊಂಡು ಹೋಗ್ತಾ ಐತೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆನೆ ಬಂದಂಗ್ ಬರ್ಲಿ ಅಂತ. ಆ ತರ ಒಂದು ಬರ್ಲಿ. ಓಡ್ ಕಳಿಸಿ ಓಡ್ ಬರುತ್ತೆ ಗೊತ್ತಾ? ಆನೆ ಎಷ್ಟು ಚೆನ್ನಾಗಿ ಓಡ್ ಬರುತ್ತೆ ಗೊತ್ತಾ? ಚಡ್ಡಿ ಬಿ ಚೋಡಿಸೋದು ಏನೈತೆ. ಆನೆನೇ ಇರ್ಬೇಕು ಮೇಬಿ. ಕೀಪ್ ವೈಟ್. ಎಷ್ಟು ಚೆನ್ನಾಗಿ ಕರ್ತಾ ಇದೆ. ಜಿಂಕೆಗಳು ಮನೆ ಮುತ್ತತ್ತಿಲ್ಲೂ ಅಷ್ಟೇ ಸಖತ್ತಾಗಿ. ಬೇಡ ಬೇಡ. ನೋಡು ಬಾಯಿಗೆ ಬಂದಿದ್ದು. ಬಿಟ್ಬಿಟ್ಟು ಅವರೇ ಪುಣ್ಯವಂತರು ಹೇಳ್ಬೇಕು ಅಂದ್ರೆ. ಅವ್ರು ಎಷ್ಟು ಪ್ರಾಣಿಗಳನ್ನ ನೋಡ್ತಾರೆ, ಈ ನೇಚರಲ್ಲಿ ಇರ್ತಾರೆ ಅವರು. ಎತ್ಕೊಂಡು ತೇಜು ಕೈ ಕೊಡ್ತೀನಿ. ಬೇಕಿತ್ತು ಈ ವೆದರ್ಗೆ, ಮಳೆ ಬೇಕಿತ್ತು. ಅಡುಗೆ ಮಾಡಿ ಅವ್ರು ಓಪನ್ ಆಗಿ ಮಲಗಿದಾರೆ. ನಗು ರೋಡೇ ಕಾಣ್ತಿಲ್ಲ. ಅಪ್ಸಿದೆ ಎಷ್ಟು ಚಂದ ಕಾಣ್ತಿದೆ. ಎಲ್ರಿ ಇದೆ ಸ್ವರ್ಗ, ಭೂಮಿ ಮೇಲಿದೆ ಸ್ವರ್ಗ. ಎಲ್ಲ ಪ್ರಾಣಿಗಳು ಹೊಟ್ಟೋಗಿರುತ್ತಲ್ಲ ಮಳೆಗೆ. ಈಗ ಹೆಂಗೆ ಅಂದ್ರೆ ಈ ಲೈಟ್ ಆಫ್ ಆನ್ ಮಾಡಲ್ವಾ, ಹಂಗ್ ಬೀಳ್ತಿದಲ್ಲ ಮಳೆ. ಸರಿ, ಹಿಂಗ್ ಬೀಳ್ತಿದೆ. ಇಳಿಯೋಕ್ ಆಸೆ, ಬಟ್ ಚಡ್ಡಿ ಬಿ ಚೋಡಿಸ ಬೇಡ. ಪ್ರಾಣಿಗಳೊಂದು ಕಾಣ್ತಿಲ್ಲ ಈಗ. ಅದು ತುಂಬಾ ಲಾಂಗ್ ಇದೆಯಾ ಇದು ಕಾಡು?
ಮಾಡ್ತದೆ. ಅಪ್ಪ ರಜೆ ಕರ್ಕೋಬರಪ್ಪ. ಈಗ ಅದಕ್ಕೆ ಕರ್ಕೊಂಡ್ ಬಂದಿರೋದು ದಸರಾ ಹಬ್ಬಕ್ಕೆ ರಜಾ ಇದೆ ಅಂತ. ನೆಕ್ಸ್ಟ್ ಟೈಮ್ ರಜೆ ಬಂದಾಗ ಆಯ್ತು. ಆನೆ ಫಾರೆಸ್ಟ್ಗಿಂತ ಇದೆ ಎಷ್ಟು. ಫಾಲ್ಸ್ಗೆ ಈಗ ಹೋಗ್ತಾ ಇರೋದು. ಸೌಂಡ್ ಕೇಳಿಸ್ಕೊಳ್ಳಿ ಫಾಲ್ಸ್ದು. ನೋಡಿ ಈ ತರ ಮನೇಲಿ ಸೆಟ್ಲ್ ಆಗ್ಬಿಡ್ಬೇಕು, ಜೀವನ ನೆಮ್ಮದಿ. ಹೌದು, ಮುಚ್ಚಿರ್ತೆ ಆನೆನೋ ಬಂದು. ನೋಡಿ ಇಲ್ಲೆಲ್ಲ ಆನೆಗಳು ಓಡಾಡಿದೆ ಅನ್ಸುತ್ತೆ. ಚಿಂಕಿ ಅದು ಮೇನ್ ಆನೆ ನೋಡಂಗೆ ಹೇಳ್ತಿದ್ದೀವಿ. ಸಿಂಹಸ್ತೆ ನನಗೆ ಯಾರ अभी रुको, क्लेमेंट बाकी ಹಿಂದೆ ಇದೆ. 15 ನಿಮಿಷದಲ್ಲಿ ಹೋಗ್ಬೇಕು ಅಂದ್ರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾಗರಹೊಳೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಆದರೆ ರೋಡ್ ಲೆಂತ್ ಮಾತ್ರ ತುಂಬ ಉದ್ದ ಇದೆ. 1 ಅವರಲ್ಲಿ ರೀಚ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸ್ಪೀಡಾಗಿ ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಕೆಲವೊಂದು ಪ್ರಾಣಿಗಳು ಅಡ್ಡ ಬಂದರೆ ಪಾಪ ಅವಕ್ಕೂ ತೊಂದರೆ ಆಗುತ್ತಲ್ವ. ಹಾಗಾಗಿ ನಾವು ನಿಧಾನಕ್ಕೆ ಬಂದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ ನೇಚರ್ ಮಧ್ಯ ನಾವಂತೂ ಕಳೆದೇ ಹೋಗಿದ್ವಿ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ. ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾಗರಹೊಳೆ. ಥ್ಯಾಂಕ್ ಯು.